ಇಲ್ಲಿ ಬುರುಡೆ ಕೇಸು ಅಂತ ಹೇಳ್ತಾ ಇದ್ದಾರೆ. ಬುರುಡೆ ಕೇಸ್ ಅಂತ ಯಾವ್ದು ರಿಜಿಸ್ಟರ್ ಆಗಿಲ್ಲ, ದಾಖಲೆ ಇಲ್ಲದೆ ಹಂಗೆ ಯಥಾವತ್ತಾಗಿ ಅದನ್ನು ಹೂತ್ ಹಾಕಿದ್ದಾರೆ. ಯೂಟ್ಯೂಬರ್ ಅಭಿಷೇಕ್ ಅವರು ಹಾಕಿದಂತ ರಿಟ್ ಪಿಟಿಷನ್ ಅನ್ನು ವಾಪಸ್ ತಗೊಂಡಿದ್ದಾರೆ. ಸಾಕಷ್ಟು ಅಪವಾದ, SIT ಕೆಳ ಹಂತದ ಅಧಿಕಾರಿಗಳ ಮೇಲೆ ಸಾಕಷ್ಟು ಅಪವಾದ ಇದೆ. ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದು ಕಂಟಿನ್ಯೂಸ್ ಆಗಿ ವಿನಾಕಾರಣ ಸುಳ್ಳು ಹೇಳ್ತಾ ಇದ್ದಾರೆ. ಅದನ್ನು ವಾಸ್ತವ ಏನಿದೆ ನಮ್ಗೆ ಗೊತ್ತಿದೆ. ಅವನು ರಾತ್ರಿ ಬಂದು ನನಗೆ ಹೇಳ್ತಾ ಇದ್ದ, ಅವನು ಪ್ರತಿದಿನ ಬಂದ ತಕ್ಷಣ ಫಸ್ಟ್ ನನಗೆ ಹೇಳ್ತಾ ಇದ್ದ, ನಾನು ಯಾವ ಜಾಗದಲ್ಲಿ ತೆಗಿತೀನಿ ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕರೆ ನನ್ನ ಗಲ್ಲಿಗೇರಿಸ್ತೇನೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಸರ್ ಅಂತ ಹೆದರ್ಕೊಂಡಿದ್ದಾನೆ. ಅವನು ಗೊತ್ತಿದೆ, ಅವನು ತೋರಿಸಿದ್ದಾನೆ. ಫಸ್ಟ್ ತಗೊಂಡು ತೋರಿಸಿದ್ದೆ ನನಗೆ. ಅಷ್ಟೊಂದು ಮತ್ತೆ ಅಲ್ಲಿ ಕಳೆ ಬರಗಳಿದೆ ಅಂತ ಹೇಳಿದ ಮೇಲೆ ನಾವು ಅವನು ಕೋರ್ಟಿಗೆ ಕಳ್ಸಿದ್ವಿ. ಆ ಖಂಡಿತ ಅವ್ರು ಏನಾದರೂ ಅವಕಾಶ ಕೊಟ್ಟರೆ ನಾವು ಆ ಕೆಲಸ ಮಾಡ್ತೇವೆ. ನಾನು ಒಬ್ಬನೇ ಅಲ್ಲ, ಇಡೀ ಊರು ಜನನೇ ರೆಡಿ ಇದ್ದಾರೆ. ಅವನು ತೋರಿಸಿದ್ದು ಏನು 13 ಜಾಗ ಏನೂ ಅಲ್ಲ, ಅದು ಇನ್ನು ಮಾಸ್ ಬರಿಯಲ್ ಸೈಟ್ ಸುಮಾರಿದೆ. ಅವನು ಹೇಳಿದ್ದಾನೆ. ಧರ್ಮಸ್ಥಳ ಪ್ರಕರಣ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯನ್ನು ಕೊಡಬೇಕಾದ್ರೆ ಇದು ಗೌಪ್ಯತೆಯನ್ನು ಮೇಂಟೈನ್ ಮಾಡಿ ಅಂತ ಕೊಟ್ಟಿದ್ರು. ಆದರೆ ಗೌಪ್ಯತೆ ಯಾಕೆ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬಂತು. ನಮ್ಮ ಮೇಲೆ ಏನಾದರೂ ಆರೋಪ ಇದ್ದರೆ ನಮ್ಗೆ ಗೊತ್ತಾಗಬೇಕಲ್ಲ. ಅದರ ಸಲುವಾಗಿ ಒನ್ಸ್ ಅಗೇನ್ ದೊರೆರಾಜು ಸರ್ ಇವರು ಬಂದು ಬೆಳ್ತಂಗಡಿಗೆ ಬಂದು ಆರ್ಗ್ಯುಮೆಂಟ್ ಮಾಡಿ ಸಂಪೂರ್ಣ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ. ಒಟ್ಟು 4000 ಪುಟಗಳ ವರದಿಯನ್ನು ಕೊಡಬೇಕು ಅಂತ ನ್ಯಾಯಾಲಯ ಕೂಡ ಆದೇಶ ಮಾಡಿದೆ. ಸೊ ಅದರ ಆಧಾರದ ಮೇಲೆ ನಾವು ನೋಡ್ತೀವಿ ಇದನ್ನು, ಆ ವರದಿಯಲ್ಲಿ ಏನಿದೆ, ಏನು ಕೊಟ್ಟಿದ್ದಾರೆ. ಆಮೇಲೆ ಒಂದೇ ಸ್ಟೇಟ್ಮೆಂಟಲ್ಲಿ ಅವನು ಏನು ಹೇಳಿದ್ದಾನೆ, ಒಂದೇ ಸ್ಟೇಟ್ಮೆಂಟ್ 183 BNSS ಫಸ್ಟ್ ಟೈಮ್ ಬುರುಡೆ ಬಂದಾಗ ಕೊಟ್ಟಿದ್ದು. ಆನಂತರ ಅವನ ತದ್ವಿರುದ್ಧ ಹೇಳಿಕೆ ಸ್ವಲ್ಪ ನೋಡಿ. ಅವನು ಚಿನ್ನಯ್ಯ, ಅವನು ಹೋರಾಟಗಾರ ಅಲ್ಲ, ಅವನು ಸ್ಯಾನಿಟರಿ ವರ್ಕರ್, ಅವನು ಪೌರ ಕಾರ್ಮಿಕ. ಅವನು ಪೊಲೀಸರ ವಶದಲ್ಲಿ ಹೋದಾಗ ಸಡನ್ ಆಗಿ ಅವನು ತದ್ವಿರುದ್ಧ ಹೇಳಿಕೆ ಕೊಟ್ಟ. ತದ್ವಿರುದ್ಧ ಹೇಳಿಕೆ ಏನು ಕೊಟ್ಟ ಅವನು, ಅದು ನಮ್ಗೆ ಗೊತ್ತಾಗಬೇಕಲ್ಲ. ನಮ್ಮ ಮೇಲೆ ಏನಾದರೂ ಆರೋಪ ಮಾಡಿದಾನ ಅಥವಾ ಯಾರ್ದಾದ್ರೂ ಮೇಲೆ ಆರೋಪ ಮಾಡಿದಾನ. ಸೊ ಅದು ನಮಗೆ ಗೊತ್ತಾಗಬೇಕಾಗಿತ್ತು. ಅದಕ್ಕೆ ನಾವು ವರದಿ ಕೇಳಿದ್ದೀವಿ. ಆ ವರದಿಯನ್ನು ಇನ್ನೊಂದು 2-3 ದಿನದಲ್ಲಿ ಕೊಡ್ತಾರೆ. ಯಾಕಂದರೆ ಇದು 4000 ಪೇಜ್ ಇದೆ. 4 ಕಾಪಿ ಕೇಳಿದ್ದೀವಿ. 16,000 ಪೇಜಸ್ ಸಿಗುತ್ತೆ. ಸೊ ಇದನ್ನು 1 or 2 ಡೇಸ್ ಮೇಲೆ ಅದು ಸಿಗುತ್ತೆ. ಮತ್ತೆ ಒಂದೇ ಇಲ್ಲಿ ಬುರುಡೆ ಕೇಸು ಅಂತ ಹೇಳ್ತಾ ಇದ್ದಾರೆ. ಬುರುಡೆ ಕೇಸ್ ಅಂತ ಯಾವ್ದು ರಿಜಿಸ್ಟರ್ ಆಗಿಲ್ಲ. ಇಲ್ಲಿ ಆಗಿರೋದು ಧರ್ಮಸ್ಥಳ ಪ್ರಕರಣಗಳು. ಅದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಧರ್ಮಸ್ಥಳ ಪ್ರಕರಣಗಳು ಅಂತ ಹೇಳಿದರೆ ಚಿನ್ನಯ್ಯ ಬುರುಡೆ ತಂದು ಕೊಟ್ಟಿದ್ದು ಅದು ಒಂದು ಪಾರ್ಟ್. ಅದು ನಾನಿಷ್ಟು ನೋಡಿದ್ದೀನಿ, ನಾನಿಷ್ಟು ಹೂತು ಹಾಕಿದ್ದೀನಿ, ಅದು ಒಂದು ಪೋರ್ಷನ್. ಅದು ಇನ್ನು ಉಳ್ಕಿದ್ದೇನಿದೆ, ಮಿಸ್ಸಿಂಗ್ ಕಂಪ್ಲೇಂಟ್ ಸುಮಾರು ಆಗಿದೆ. ಮೊನ್ನೆ ಗೋಕಾಕದಿಂದ ಅವರು ಮತ್ತೆ 2ನೇ ಸಾರಿ ಬಂದಿದ್ದರು. ಅವರು ತಾತ ಮಿಸ್ಸಿಂಗ್ ಆಗಿದ್ದಾನೆ. ಇವಾಗ 20 ವರ್ಷದ ಹಿಂದೆ ಮಿಸ್ಸಿಂಗ್ ಆಗಿದ್ದಾರೆ. ಅದು ಕೂಡ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಆ ಥರ ಸುಮಾರು 50ಕ್ಕಿಂತ ಹೆಚ್ಚು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಆನಂತರ 36 ಶವಗಳದ್ದು ದಾಖಲೆನೇ ಇಲ್ಲ. ದಾಖಲೆ ಇಲ್ಲದೆ ಹಾಗೆ ಯಥಾವತ್ತಾಗಿ ಅದನ್ನು ಹೂತು ಹಾಕಿದ್ದಾರೆ. 76 ಶವಗಳು ಅನಾಥ ಶವಗಳು, ಅದರದ್ದು ಕೂಡ ದಾಖಲೆ ಇಲ್ಲ. ಅನಾಥ ಶವದ್ದು ಅವತ್ತೇ ಹೂತು ಹಾಕಿದ್ದಾರೆ. ಸೊ ಎಲ್ಲವೂ ಕೂಡ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದ್ರ ಬಗ್ಗೆ ಅವರು ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆ ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ಹೀಗಾಗಿ ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಪ್ರಾರಂಭದಲ್ಲಿ ತಾವು ಕೂಡ ಹೇಳಿದ್ರಿ, ನಾವು ಅದನ್ನು SIT ನಿಲ್ಲಿಸಬೇಕು, FIR ಸ್ಕ್ವಾಶ್ ಮಾಡಿಸ್ಬೇಕು, ವಾಪಸ್ ತಗೋಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ. ಅಂದರೆ ಆ ಥರ ಪ್ರಸಾರ ಆಗ್ತಾ ಇತ್ತು. ಆದರೆ ಮೊನ್ನೆ ಕಳೆದ ಡೇಟ್ನಲ್ಲಿ ಅಭಿಷೇಕ್ ಅವರು ಏನು ಕೊಟ್ಟಿದ್ದರು, ಇದು FIR ಸ್ಕ್ವಾಶ್ ಆಗಬೇಕನ್ನೋದು ಸ್ವತಃ ಅಭಿಷೇಕ್ ಅವರು, ಯೂಟ್ಯೂಬರ್ ಅಭಿಷೇಕ್ ಅವರು ಹಾಕಿದಂಥ ರಿಟ್ ಪಿಟಿಷನನ್ನು ವಾಪಸ್ ತೊಗೊಂಡಿದ್ದಾರೆ. SIT ತನಿಖೆ ಸರಿಯಾಗಿ ನಡೀಲಿ, SITಗೆ ನನ್ನ ಬೆಂಬಲ ಇದೆ ಅಂತ ಹೇಳಿ ಅವರು ಹಾಕಿದಂಥ ರಿಟ್ ಪಿಟಿಷನ್, ಸ್ಕ್ವಾಶ್ ಮಾಡಿದಂಥ ರಿಟ್ ಪಿಟಿಷನ್ ಏನಿದೆ ಅದನ್ನು ಅವರು ವಾಪಸ್ ತೊಗೊಂಡಿದ್ದಾರೆ. ಇದು ಯಾವುದು ಕೂಡ ಬುರುಡೆ ಕೇಸ್ ಅಲ್ಲ. ಧರ್ಮಸ್ಥಳ ಪ್ರಕರಣಗಳು SIT ತನಿಖೆ ನಡೀತಾ ಇದೆ. ಮತ್ತು SIT ರೀಕಾನ್ಸ್ಟಿಟ್ಯೂಟ್ ಆಗಬೇಕಿದು, ಅದು ಪುನರ್ ರಚನೆ ಆಗಬೇಕದು. ಯಾಕಂತ ಹೇಳಿದರೆ ಸಾಕಷ್ಟು ಅಪವಾದ, SIT ಕೆಳ ಹಂತದ ಅಧಿಕಾರಿಗಳ ಮೇಲೆ ಸಾಕಷ್ಟು ಅಪವಾದ ಇದೆ. ಹೀಗಾಗಿ ಅವ್ರನ್ನ ಇಟ್ಕೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋದು ಬೇಡ ಅಂತ ಹೇಳಿ ಅದ್ರ ಬಗ್ಗೆನೂ ಕೂಡ ನಾವು ಒಂದು ಪಿಟಿಷನ್ ಹಾಕ್ತಾ ಇದ್ದೀವಿ. ಕುಟುಂಬಸ್ಥರು ಕೂಡ ಸಾಕಷ್ಟು ಆರೋಪ ಮಾಡ್ತಿದ್ದಾರೆ, ಬೇಲ್ ವಿಚಾರವಾಗಿ ತಾವು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ. ಅಲ್ಲ, ರೆಸ್ಪಾಂಡ್ ಮಾಡೋದು ಪ್ರಶ್ನೆ ಬರೋದಿಲ್ಲ ಇಲ್ಲಿ. ನೋಡಿ, ಅಂದರೆ ಅವನಿಗೆ ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಸ್ಟೇಟ್ಮೆಂಟ್ ಕೊಟ್ಟನಲ್ಲ. ನಾವು ಸಾಕಷ್ಟು ಜನ ಕೇಳಿದ್ದೀವಿ. ಅಂದರೆ ಅವನಿಗೆ ಬೇಲ್ ಕೊಡಿಸೋದಕ್ಕೆ ಬೇಲ್ ಯಾರಾದರೂ ಕೊಡಬೇಕಲ್ಲ. ಅವನು ಈ ಥರ ಉಲ್ಟಾ ಹೆಂಗೆ ಹೇಳ್ತಾ ಇದ್ದಾನೆ. ಅಕಸ್ಮಾತ್ ನಾಳೆ ಅವನು ಸಿಗಲಿಲ್ಲ ಅಂತ ಹೇಳಿದರೆ ನಾವು ಕನ್ವಿನ್ಸ್ ಮಾಡ್ತಾ ಇದ್ದೀವಿ ಯಾರಾದರೂ ಅವ್ನು ಬೇಲ್ ಕೊಡಬೇಕು ಅಂತ. ನಾನೇನಾದರೂ ಶಿವಮೊಗ್ಗದವನಾಗಿದ್ದರೆ ನಾನೇ ಕೊಡ್ತಾ ಇದ್ದೆ. ಶಿವಮೊಗ್ಗ ಜೈಲಿನಲ್ಲಿದ್ದಾನೆ. ಅಥವಾ ಬೆಳ್ತಂಗಡಿಯವನಾಗಿದ್ದರೆ ನಾನೇ ಕೊಟ್ಬಿಡ್ತಿದ್ದೆ. ನಾವು ಕೂಡ ಕೊಟ್ಟಿದ್ದೀವಿ. ಆಮೇಲೆ ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದು ಕಂಟಿನ್ಯೂಸ್ ಆಗಿ ವಿನಾಕಾರಣ ಸುಳ್ಳು ಹೇಳ್ತಾ ಇದ್ದಾರೆ. ಅದನ್ನು ವಾಸ್ತವ ಏನಿದೆ ನಮ್ಗೆ ಗೊತ್ತಿದೆ. ಅವ್ರು ತುಂಬ ಮುಗ್ಧರವರು. ಹೀಗಾಗಿ ನಾನು ಅವ್ರ ಮೇಲೆ ಟೀಕೆ ಮಾಡೋಕ್ಕೆ ಹೋಗಲ್ಲ. ಪಾಪ ದುಡ್ಕೊಂಡು ತಿನ್ನೋರು ಅವರು.
ಅವ್ರ ಮನೆಯವರು ಕೂಡ ನಾವು ಸುಮಾರು ಜನ ಪರಿಚಯ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದೀವಿ. ಅವನಿಗೆ ಶ್ಯೂರಿಟಿ ಕೊಟ್ಟು ಅವನನ್ನು ಹೊರಗಡೆ ತರಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಬಂದರು ಹೇಳಿಸಿದ್ರು, ಯಾರು ಸಪೋರ್ಟ್ ಅಲ್ಲ, ಹೇಳ್ಸಿದ್ರು ಅನ್ನೋದು ನೀವು ಆ ಥರ ಹಂಗೆ ಹೇಳೋದು ಸರಿಯಲ್ಲ, ನಾವು ಒಪ್ಕೊಳ್ಳೋದಕ್ಕೆ. ನೀವು ಕೂಡ ಸಾಕಷ್ಟು ವಿಡಿಯೋದಲ್ಲಿ ನೋಡಿದ್ದೀರಿ ಅದನ್ನ. ಅವನೇ ಬಂದು ಹೇಳಿದ್ದಕ್ಕೆ ಎಲ್ಲರೂ ಒಂದು ಆ ಥರ ತೀರ್ಮಾನ ತೊಗೊಂಡಿದ್ದು ಏನಿಲ್ಲ, ಅದು ದೊಡ್ಡ ಸಮಸ್ಯೆ ಏನಲ್ಲ. ಅವನಿಗೆ ಬೇಲ್ ಕೊಡಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ, ಸಂಪರ್ಕದಲ್ಲಿ ಇದ್ದೀವಿ ಅವ್ರ ಮನೆ. ಹೌದು ಸರ್, ಆಗಬೇಕು, ಅದು ರೀಕಾನ್ಸ್ಟಿಟ್ಯೂಟ್ ಆಗಬೇಕು. ಯಾಕಂದರೆ ಕೆಳಹಂತದ ಅಧಿಕಾರಿಗಳನ್ನೇ ಚಿನ್ನಯ್ಯನಿಗೆ ಹೆದರಿಸಿ, ನಾನು ನೋಡಿ ಅವತ್ತಿನ ದಿನ ಏನಾಯಿತು ನೀವು ಮುಂದೆ ಹೇಳ್ತಾ ಇದ್ದೀನಿ. ಅವನು ರಾತ್ರಿ ಬಂದು ನನಗೆ ಹೇಳ್ತಾ ಇದ್ದ, ಅವನು ಪ್ರತಿದಿನ ಬಂದ ತಕ್ಷಣ ಫಸ್ಟ್ ನನಗೆ ಹೇಳ್ತಾ ಇದ್ದ, ಸರ್ ಆಫೀಸರ್ ಒಬ್ಬರು ಹೆಸರು ಹೇಳಿದರು, ಅವ್ರ ಹೆಸರು ಬಹಿರಂಗವಾಗಿ ಹೇಳೋದು ಬೇಡ, ನಾನು ಯಾವ ಜಾಗದಲ್ಲಿ ತೆಗಿತೀನಿ ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕರೆ ನನ್ನ ಗಲ್ಲಿಗೇರಿಸ್ತೇನೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಸರ್ ಅಂತ ಹೆದರ್ಕೊಂಡಿದ್ದಾನೆ ಅವನು. ಹಿಂಗಾಗಿ ಅಂಥ ಅಧಿಕಾರಿಗಳನ್ನ ಇಟ್ಕೊಂಡು ಇನ್ನು ಮುಂದೆ ಇನ್ವೆಸ್ಟಿಗೇಷನ್ ಮುಂದೆ ತೊಗೊಂಡು ಹೋಗೋದಕ್ಕಾಗೋದಿಲ್ಲ. ಹೀಗಾಗಿ ಅಂಥವ್ರು ತೆಗೆದು ಇನ್ನು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಅನೇಕ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ, ದಯವಿಟ್ಟು ಅವ್ರನ್ನ ತಗೊಂಡು ನೀವು ಇನ್ವೆಸ್ಟಿಗೇಷನ್ ಮುಂದೆ ಮಾಡಿ ಅಂತ ಹೇಳಿ ನಾವು ಇದು ಮಾಡ್ತೀವಿ. ಕೆಳಹಂತದ ಒಂದು 2-3 ಜನ ಅಧಿಕಾರಿಗಳ ಮೇಲೆ ಆರೋಪ ಇದೆ, ಬಟ್ ಎಂಟೈರ್ SIT ವಿರುದ್ಧ ನಾವೇನು ಇದು ಮಾಡ್ತಾ ಇಲ್ಲ. SIT ನಡಿಬೇಕು ಅಂತಲೇ ನಮ್ದು ಇದನ್ನಿದೆ. ಹೀಗಾಗಿನೇ ಅಭಿಷೇಕ್ ಏನು ರಿಟ್ ಪಿಟಿಷನ್ ಹಾಕಿದ್ದೆ, FIRನ ಸ್ಕ್ವಾಶ್ ಮಾಡಬೇಕು ಅಂತೇಳಿ ಆ ರಿಟ್ ಪಿಟಿಷನನ್ನು ವಿಡ್ರಾ ಮಾಡ್ಕೊಂಡಿದ್ದಾರೆ. ಗೊತ್ತಿದೆ ಅಲ್ಲ, ಗೊತ್ತಿದೆ, ಅವನು ತೋರಿಸಿದ್ದಾನೆ. ಫಸ್ಟ್ ತೊಗೊಂಡು ಬಂದು ತೋರಿಸಿದ್ದೆ ನನಗೆ. ನಾನು ಎಲ್ಲೂ ಇಲ್ಲ ಅಂತ ಹೇಳಿಲ್ಲ, ನಾನು SIT ತನಿಖೆಯಲ್ಲೂ ಕೂಡ ನಾನು ಇಲ್ಲ ಅಂತ ಹೇಳಿಲ್ಲ, ಈಗ ನಿಮ್ಮ ಮುಂದೆನೂ ಕೂಡ ನಾನು ಇಲ್ಲ ಅಂತ ಹೇಳಿಲ್ಲ. ಆನಂತರ ಇಲ್ಲಿ ಯಾವುದು ಅಪರಾಧ ಅನ್ನೋದೇ ಇಲ್ಲ. ನೋಡಿ, ಒಂದು ವೇಳೆ ಚಿನ್ನಯ್ಯ ಅನ್ನೋನು ಹೂತು ಹಾಕಿದಂತಹ ಅಸ್ಥಿ ಪಂಜರಗಳನ್ನು ಮೇಲೆತ್ಕೊಂಡು ಬಂದಿದ್ದರೆ ಅದು ಅಪರಾಧ ಆಗುತ್ತೆ. ಮೇಲ್ಮೈಯಲ್ಲಿ ಸಿಕ್ಕಿದ್ದು ತೊಗೊಂಡು ಬಂದಿದ್ದಾನೆ ಬಂಗ್ಲೆಗುಡ್ಡೆಯಲ್ಲಿ. ಅದೇ ಬಂಗ್ಲೆಗುಡ್ಡೆಯಲ್ಲಿ 7 ಸಿಕ್ಕಿದೆ, ಅದೇ ಬಂಗ್ಲೆಯಲ್ಲಿ ಅದೇ ಜಾಗದಲ್ಲಿ ನಿಂತರೇ ತೊಗೊಂಡು ಬಂದಿದ್ದು. ಹೀಗಾಗಿ ನಾನು ಯಾವುದು ಕೂಡ ಅದರಲ್ಲಿ ಅವನು ಒಬ್ಬನು ತೊಗೊಂಡು ಬರ್ತಾನೆ, ನೋಡಿ ಇಂಥಲ್ಲಿ ಇದನ್ನಿದೆ, ಬುರುಡೆ ಇದೆ ಅಂತ ಹೇಳಿದ್ರೆ ಓನ್ಲಿ ಆಪ್ಷನ್ ಏನಂತ ಹೇಳಿದ್ರೆ ಒಂದು ಅವನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ಬೇಕು. ಆ ಕೆಲಸ ನಾವು ಮಾಡಿದ್ದೀವಿ ಇಷ್ಟೇ. ಕಾನೂನಿನ ಸಲಹೆ ಏನು ಬೇಕೋ ಅದನ್ನು ನಾವು ಮಾಡಿದ್ದೀವಿ. ಅವ್ನು ಹೇಳ್ತಾ ಇರೋದು ನಿಜನ ಸುಳ್ಳ ಅನ್ನೋದಕ್ಕೆ ನಾನು ಕರ್ಕೊಂಡು ಹೋಗಿದ್ದಾನೆ, ಅವನು ನಾನು ಕರ್ಕೊಂಡು ಹೋಗಿ ತೋರಿಸಿದ್ದಾನೆ. ಇಟ್ ಇಸ್ ಅ ಟ್ರೂ, ಇಟ್ ಇಸ್ ಅ ಫ್ಯಾಕ್ಟ್. ಅಷ್ಟೊಂದು ಮತ್ತೆ ಅಲ್ಲಿ ಕಳೆ ಬರಗಳಿದೆ ಅಂತ ಹೇಳಿದ ಮೇಲೆ ನಾವು ಅವನ್ನ ಕೋರ್ಟಿಗೆ ಕಳಿಸಿದ್ದೀವಿ, ಇಷ್ಟೇ ಆಗಿರೋದು. ಖಂಡಿತ ಅವ್ರು ಏನಾದರೂ ಅವಕಾಶ ಕೊಟ್ಟರೆ ನಾವು ಆ ಕೆಲಸ ಮಾಡ್ತೀವಿ. ನಾನು ಒಬ್ಬನೇ ಅಲ್ಲ, ಇಡೀ ಊರು ಜನನೇ ರೆಡಿ ಇದ್ದಾರೆ ಈಗ. ಇನ್ನು ನೋಡಿ, ಅವನು ತೋರಿಸಿದ್ದು ಏನು 13 ಜಾಗ ಏನೂ ಅಲ್ಲ, ಅದು ಇನ್ನೂ ಮಾಸ್ ಬರಿಯಲ್ ಸೈಟ್ ಸುಮಾರಿದೆ. ಅವನು ಹೇಳಿದ್ದಾನೆ. ಅದಕ್ಕೆ ನಮ್ಗೆ ಯಾಕೆ ಇಷ್ಟೊಂದು ಕುತೂಹಲ ಇದೆ, ಅದು ವರದಿಯಲ್ಲಿ ಏನಿದೆ ಅಂತೇಳಿ ವರದಿಯಲ್ಲಿ ನೋಡ್ತೀವಿ ನಾವು. ಅದರಲ್ಲಿ ಮಾಸ್ ಬರಿಯಲ್ ಸೈಟ್ ನನಗನ್ಸಿದ ಮಟ್ಟಿಗೆ ಇನ್ನೂ 2-3 ಮಾಸ್ ಬರಿಯಲ್ ಸೈಟ್ ಇದೆ. ಇವನು ತಪ್ಪಾಗಿ ಇವನು ತೋರ್ಸೋಕೆ ಹೇಳಿದ್ದಾರೆ ಅವನಿಗೆ. ನಾವು ಇಷ್ಟೇ ಅಲ್ಲ, ಊರವ್ರು ರೆಡಿ ಇದ್ದಾರೆ ತೋರಿಸೋದಕ್ಕೆ, ಸಾಕಷ್ಟು ಇನ್ನೂ ಇದೆ. ಹೀಗಾಗಿ ನಾವು ಹೇಳೋದು SIT ನಿಲ್ಲಬಾರ್ದು, SIT ಕಂಟಿನ್ಯೂ ಆಗಲಿ ಅಂತ ನಾವು ವಿನಂತಿ ಮಾಡ್ತೀವಿ. ಸುದ್ದಿ 18 ಸದಾ ನಿಮ್ಮೊಂದಿಗೆ.